ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನಾವೀಗ ಬಂದಿರೋದು ಕುಶಾಲನಗರ ಬಜಾಜ್ ಶೋರೂಮ್ ಹತ್ರ. ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿದೆ, ಈ ಕಡೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಸೊ ಇದು ಮೇನ್ ರೋಡು. ನೋಡಿ, ಆಚೆಯಿಂದ ಬರೋದು ಮಡಿಕೇರಿ ರೋಡು, ಆ ಕಡೆ ಸೈಡಿಂದ ಬರ್ತಾ ಇರೋದು ವಿವೇಕಾನಂದ ಸ್ಕೂಲ್ ಬರುತ್ತೆ ಇಲ್ಲಿ. ಸೊ ಅದರ ಹತ್ರ ಬರುತ್ತೆ, ಪಾಲಿಟೆಕ್ನಿಕ್ಕಿಂದ ಮುಂದೆ. ಶೋರೂಮ್ ಬಂದುಬಿಟ್ಟು ಇಲ್ಲಿದೆ, ಬಜಾಜ್ ಶೋರೂಮ್. ಬ್ಯಾಕ್ ಸೈಡಲ್ಲಿ ಕಾಣ್ತಿರೋದು ಅಪೋಲೋ. ಇದು ಒಂದು ರೌಂಡ್ ವ್ಯೂ ನಿಮಗೆ ತೋರಿಸ್ತೀನಿ, ಗೊತ್ತಾಗುತ್ತೆ ಅವಾಗ. ಸೊ ನೋಡಿ, ಇಲ್ಲಿ ಮುಂದೆ ಇಂಡಿಯನ್ ಆಯಿಲ್ ಇದೆ ಲೆಫ್ಟ್ ಸೈಡಿಗೆ. ಓಕೆನಾ? ಆಚೆಯಿಂದ ಬರ್ತಿರೋದು ಆ ರೋಡ್ ಬಂದುಬಿಟ್ಟು ನಮಗೆ ಕುಶಾಲನಗರ ಟೌನಿಂದ ಮೈಸೂರು ರೋಡ್ ಏನಿದೆ ಅದು ಬರುತ್ತೆ. ಇಲ್ಲೇ ಇರೋದು ನಮಗೆ ಅಪೋಲೋ ಟೈರ್ಸ್. ಅಪೋಲೋ ಟೈರ್ಸ್ದು ಆಪೋಸಿಟಲ್ಲಿ ಈಗ ಬ್ಯಾಕ್ ಸೈಡಲ್ಲಿ ಇರೋದಿದು ಬಜಾಜ್. ಸೊ ಬನ್ನಿ ಹಂಗೆ ನೋಡ್ಕೊಂಡು ಬರೋದು ನಾವು. ಇಲ್ಲಿ ನಾವೇನು ನೋಡ್ತಿದ್ದೀವಿ, ಇದು ಬಂದುಬಿಟ್ಟು ಅಸೆಂಬ್ಲಿ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಗಾಡಿಗಳನ್ನೆಲ್ಲ ಬಂದು ಲಾರಿಲಿ ಇಳಿಸ್ತಾರೆ, ಆಟೋಗಳನ್ನ. ಮತ್ತು ಅದು ಬಿಡಿ ಬಿಡಿ ಭಾಗಗಳಾಗಿರ್ತದೆ, ಅದನ್ನೆಲ್ಲ ಪಾರ್ಟ್ಸ್ಗಳನ್ನ ನಾವಿಲ್ಲಿ ಅಸೆಂಬ್ಲಿ ಮಾಡೋದನ್ನ ನೋಡ್ತೀವಿ ನಾವು. ಬರೀ ಇದಾಗೋಯ್ತು ಬೆಳಗಿನ ಸಾಯಂಕಾಲ ಗಂಟ ಅಲ್ವಾ? ನೋಡಿ, ಇದು ನಮ್ಮ ಕುಶಾಲನಗರ ಶೋರೂಮು ಬಜಾಜಾರಿ. ಮೊದಲು ಬ್ಯಾಟ್ರಿ ಗಾಡಿಗಳು ಜಾಸ್ತಿ ಇರ್ತಿತ್ತು, ಇವಾಗ ಜಾಸ್ತಿ CNG. 1 2 CNG. ನೋಡಿ, ಇಲ್ಲಿ ಒಂದು CNG, ಇಲ್ಲೊಂದು CNG. ಇದು ಎಲ್ಲ CNGನೇ, ಡೀಸೆಲ್ ಗಾಡಿಗಳು ಕಮ್ಮಿನ ಅಂತ. ಹಂಗೆ ನಾನು ಇದಕ್ಕೆ ಹೋಗುವ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಡೆಲಿವರಿ ಕೊಡ್ಲಿಕ್ಕಿರೋದು ಇಲ್ಲಿ ನೋಡಿ, ಮುಂದ್ಗಡೆ ನೋಡಿ ಹೆಂಗಿದೆ ಅಂತ. ದಯವಿಟ್ಟು ಆದರೆ ಹಿಂಗೆ ಹೋಗಬೇಡಿ, ಏಟಾಗಿದೆ ಏನು ಅಂತ ಗೊತ್ತಿಲ್ಲ. ಹೊಡೆದಿರೋ ಫೋರ್ಸಿಗೆ ರಿಮ್ ಕಾಣ್ತಿದ್ಯಾ, ಇದು ಯಾವ ರೀತಿ ಬೆಂಡಾಗಿದೆ ಅಂತ. ದಯವಿಟ್ಟು ನಿಧಾನ ಓಡಿಸಿ, ಆದಷ್ಟು ಸೂಕ್ಷ್ಮದಿಂದ ಓಡಿಸ್ಬೇಕು ಗಾಡಿನ. ನೋಡಿ ಗೈಸ್, ಇಲ್ಲಿ ಎಲ್ಲ ಬಿಡಿ ಭಾಗಗಳಾಗಿ ಬರುತ್ತೆ. ಇವಾಗ ಇಲ್ಲಿ ವರ್ಕ್ ಮಾಡ್ತಿರೋದು ಬಂದುಬಿಟ್ಟು ಆಚೆ ನಮಗೆ ಮ್ಯಾಕ್ಸಿಮಾ ಗಾಡಿ ವರ್ಕ್ ಮಾಡ್ತಾ ಇದ್ದಾರೆ, CNG ಗಾಡಿ. ಇದು ಬಂದುಬಿಟ್ಟು ನಾರ್ಮಲ್ CNG ಗಾಡಿ. ಸೊ ಎಲ್ಲ ಪಾರ್ಟ್ಸ್ನ ಅಸೆಂಬ್ಲಿ ಮಾಡಿಬಿಟ್ಟು ಮತ್ತು ವರ್ಕ್ಶಾಪ್ದು ಏನಾದರೂ ವರ್ಕ್ ಇದ್ದರೆ, ಅಂದರೆ ಆಯಿಲ್ ಲೀಕ್ ಏನಾದರೂ ಇದ್ದರೆ ಅದನ್ನ ಮಾಡ್ತಾರೆ. ಮತ್ತು ವಾಟರ್ ಸರ್ವಿಸ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ. ಫಸ್ಟ್ 3 ಸರ್ವಿಸ್ ಬಂದುಬಿಟ್ಟು ನಮಗೆ ಫ್ರೀ ಸರ್ವಿಸ್ ಆಗಿರುತ್ತೆ. ಅದಾಗಿದ್ಮೇಲೆ ಪೇಯ್ಡ್ ಸರ್ವಿಸ್ ಮಾಡಿಸ್ಬೇಕು. ಸೊ ಮೇಯ್ನಾಗಿ ನಾವು ಶೋರೂಮಿಂದ ಎಲ್ಲ ಕೆಲಸಗಳನ್ನ ಮಾಡಿಸಿದ್ರೆ ಯಾವುದೇ ಪ್ರಾಬ್ಲಮ್ ಆಗಿದ್ರು ನಮಗೆ ಕ್ಲೈಮ್ ಆಗುತ್ತೆ. ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಾಗಲಿ, ಇಂಜಿನ್ ಸೀಸ್ ಆದರೆ ಅದರದ್ದು ಪ್ರಾಬ್ಲಮ್ಮು ಅವ್ರು ಮಾಡಿಕೊಡ್ತಾರೆ. ನಾವು ಹೊರ್ಗಡೆ ಕೆಲಸ ಮಾಡಿಸ್ಬಿಟ್ಟು ಶೋರೂಮಿಂದ ಏನೂ ಬೆನಿಫಿಟ್ ಆಗಿಲ್ಲ ಅಂತಂದರೆ ನಮ್ಮದೇ ಪ್ರಾಬ್ಲಮ್ ಅದು. ಸೊ ನೋಡಿ, ಇಲ್ಲಿ ಎಲ್ಲ ಪಾರ್ಟ್ಸ್ನ ಈಗ ಅಸೆಂಬ್ಲಿ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಇವಾಗ ಏನಿರೋದು ಅಂತಂದರೆ ಎಲ್ಲ CNG ಗಾಡಿಗಳು ಬರ್ತಾಯಿದೆ. ಓಕೆ, ಸೊ ನೆಕ್ಸ್ಟು ನಮಗೆ ಮುಂದೆ ಸರ್ವಿಸ್ ನೋಡ್ಬೋದು, ಪಕ್ಕದಲ್ಲೇ ಸರ್ವಿಸ್ದು ಇದೆ. ಸೊ ಮೇಯ್ನಾಗಿ ಏನಂತಂದರೆ, ಈ ತುಂಬ ಜನ ಹೇಳ್ತಾರೆ ಆಟೋಗಳನ್ನ ಮೀಟರ್ ಬಿಚ್ಚಿಬಿಟ್ಟು ತೊಗೊಬರ್ತಾರೆ ಅಂತ. ಬಟ್ ಇದೆಲ್ಲ ಬಂದಿರೋ ಸ್ಟಾಕ್ ಎಲ್ಲ ಬಂದುಬಿಟ್ಟು ಲಾರಿಲಿ ಬಂದಿರೋದು. ಆ ರೀತಿ ಕೆಲವು 1-2 ಗಾಡಿ ಇದ್ದರೆ ಆ ರೀತಿ ಮಾಡ್ಬೋದು. ಬಟ್ ಮೈಸೂರಿಂದ ಎಲ್ಲ ನಮಗೆ ಲಾರಿಲೇ ಬರೋದು. ಸೊ ಇದು ಬಂದು ವರ್ಕ್ಶಾಪ್ ಏರಿಯಾ. ಸೊ ಇಲ್ಲಿ ಏನಂತ ಹೇಳಿದರೆ ನಮಗೆ ಸರ್ವಿಸ್ ಆ ರೀತಿ ಇರುತ್ತೆ, ಕೆಲಸಗಳು ನೀಟಾಗಿ ಮಾಡಿಕೊಡ್ತಾರೆ, ಮತ್ತು ಯಾವುದೇ ಪ್ರಾಬ್ಲಮ್ ಇರೋಲ್ಲ ನಮಗೆ. ಇವಾಗ ಹೊರಗಡೆ ನಾವು ಕೆಲಸ ಮಾಡಿಸ್ಲಿಕ್ಕೂ ಶೋರೂಮಲ್ಲಿ ಕೆಲಸ ಮಾಡಲಿಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಫಸ್ಟ್ ಹ್ಯಾಂಡ್ ಗಾಡಿ ಹೇಗೆ ಮತ್ತು ಅದು ಸೆಕೆಂಡ್ ಹ್ಯಾಂಡ್ ಗಾಡಿ ಹೇಗೆ ಅಂತ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಮುಂದೆ ಇರೋದು ಗಾಡಿ ಬಂದುಬಿಟ್ಟು ಅದು ಡೆಲಿವರಿ ಕೊಡಲಿಕ್ಕಿರೋದು. ಓಕೆ, ಥ್ಯಾಂಕ್ ಯು ಗೈಸ್.